ಶ್ರೀಗುರುಭ್ಯೋ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ನ ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ. ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಃ ಯುಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಭಗವದ್ಗೀತೆಯ ಮೊದಲನೇ ಅಧ್ಯಾಯದ 21ನೇ ಶ್ಲೋಕ. ಅರ್ಜುನ ಉವಾಚ ಶ್ರೀಕೇಶಂ ತದಾ ವಾಕ್ಯಂ ಇದಮಾಹ ಮಹೀಪತೆ ಸೇನಯೋರುಭಯೋರ್ಮಧ್ಯೆ ರಥಂ ಸ್ಥಾಪಯಮೇಚ್ಯುತ. ಯಾವದೇತಾನ್ ನಿರೀಕ್ಷೇಹಂ ಯೋದ್ಧುಕಾಮಾನ್ ಅವಸ್ಥಿತಾನ್ ಕೈರ್ಮಯಾ ಸಹ ಯೋದ್ಧವ್ಯಂ ಅಸ್ಮಿನ್ ರಣ ಸಮುದ್ಯಮೇ. ಹಾಗೆ ಅಂದ್ರೆ ಅರ್ಜುನ ಈ ರೀತಿಯಾಗಿ ಶಂಕನಾದ ಎಲ್ಲ ಆದಾಗ ಪರಮಾತ್ಮನ ಹತ್ರ ಕೆಲವು ಮಾತುಗಳನ್ನ ಹೇಳ್ತಾನೆ. ಹಾಗೆಂತ ಮಹೀಪತೆ ಅಂದರೆ ರಾಜ ಧೃತರಾಷ್ಟ್ರ, ತದಾ ಅರ್ಜುನ ಋಷಿಕೇಶಂ ಇದಂ ವಾಕ್ಯಂ ಆಹ. ಆ ಸಂದರ್ಭದಲ್ಲಿ ಅರ್ಜುನ ಋಷಿಕೇಶನಾದ ಕೃಷ್ಣ ಪರಮಾತ್ಮನ ಹತ್ರ ಈ ಮಾತುಗಳನ್ನ ಆಡಿದ. ಹಾಗೆ ಅಂತ ಅದರ ಅಭಿಪ್ರಾಯ. ಇಲ್ಲಿ ಋಷಿಕೇಶ ಅಂದ್ರೆ ಏನರ್ಥ? ಋಷಿಕ ಹಂಗಂದ್ರೆ ಇಂದ್ರಿಯಗಳು. ಋಷಿಕ ಅಂದ್ರೆ ಶರೀರದಲ್ಲಿ ಇರುವ 11 ಇಂದ್ರಿಯಗಳು, 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ ಮತ್ತು ಮನಸ್ಸು. ಹಾಗೆಂತ ದೇವರು ನಮಗೆ ಈ ಶರೀರದಲ್ಲಿ 11 ಇಂದ್ರಿಯಗಳನ್ನು ಕೊಟ್ಟಿದ್ದಾನೆ. ಅವುಗಳಿಗೆ ಒಡೆಯ ಸ್ವಾಮಿ, ಅದನ್ನ ನಿಯಾಮಕ ಅಂತ ಅರ್ಥ, ನಿಯಮನ ಮಾಡುವವ, ಹಾಗೆ ಕಂಟ್ರೋಲರ್ ಅಂತ ಅರ್ಥ. ಋಷಿಕೇಶ ಹಾಗೆಂತ ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡತಕ್ಕವ ಹಾಗೆಂತ. ಅಂತ ಕೃಷ್ಣ ಪರಮಾತ್ಮನ ಹತ್ರ ಮಾತುಗಳನ್ನ ಹೇಳ್ತಾನೆ. ಹೇ ಅಚ್ಯುತ. ಇನ್ನೊಂದು ಶಬ್ದ ನೋಡಿ, ಅಚ್ಯುತ. ಚ್ಯುತ, ಚ್ಯುತ ಅಂದ್ರೆ ಜಾರೋದು ಅಂತ. ದೋಷಗಳು, ಜಾರಿ ಹೋಗೋದು ಅಥವಾ ಜಾರಿ ಹೋಗೋದಕ್ಕೆ ಕಾರಣವಾಗಿರೋದು ಹಾಗೆ ಅಂತ ದೋಷಗಳು ಅಂತ. ಚ್ಯುತ ಅಂದ್ರೆ ದೋಷಗಳು, ಅಚ್ಯುತ ಅಂದ್ರೆ ದೋಷಗಳು ಇಲ್ಲದವ ಹಾಗೆ ಅಂತ. ನೋಡಿ, ಶಾಸ್ತ್ರ ನಮಗೆ ದೇವರನ್ನ ಹೇಗೆ ಪರಿಚಯ ಮಾಡಿಸ್ಕೊಡ್ತಾ ಇದೆ? ಇಂದ್ರಿಯಾದಿಗಳಿಗೆ ಅಥವಾ ಇಡೀ ಜಗತ್ತಿಗೆ ಒಡೆಯನಾದವ ಅಂದ್ರೆ ಗುಣಪೂರ್ಣ ಅಂತ ಅರ್ಥ. ದೇವರನ್ನ ಗುಣಪೂರ್ಣ ಅಂತ ಪರಿಚಯ ಮಾಡಿಸಿಕೊಡ್ತಾ ಇದೆ. ಮತ್ತು ಅಚ್ಯುತ, ದೋಷಗಳಿಲ್ಲದವ ಅಂತ ಪರಿಚಯ ಮಾಡಿಸಿಕೊಡ್ತಾ ಇದೆ ಹಾಗೆ ಅಂತ. ಈ ರೀತಿಯಾಗಿ ನಾವು ದೇವರನ್ನ ತಿಳಿಬೇಕು ಹಾಗೆ ಅಂತ ಅರ್ಥ. ಅದರಿಂದ ಹೇ ಅಚ್ಯುತ, ಉಭಯೋಹೋ ಸೇನೆಯೋಹೋ ಮಧ್ಯೆ, ಸೇನೆಯೋರುಭಯೋರ್ ಮಧ್ಯೆ ಮೇ ರಥಂ ಸ್ಥಾಪಯ. 2 ಸೈನ್ಯದ ಮಧ್ಯದಲ್ಲಿ ನನ್ನ ರಥವನ್ನ ಸ್ಥಾಪನೆ ಮಾಡು. ಯಾಕೆ ಸ್ಥಾಪನೆ ಮಾಡಬೇಕು? ಯಾವದಹಂ ಅವಸ್ಥಿತಾನ್ ಏತಾನ್ ಯೋದ್ಧುಕಾಮಾನ್ ನಿರೀಕ್ಷೆ ಅಸ್ಮಿನ್ ರಣ ಸಮುದ್ಯಮೆ ಮಯಾ ಕೈಹಿ ಸಹ ಯೋದ್ಧವ್ಯಂ. ಅಂದ್ರೆ 2 ಸೈನ್ಯದ ಮಧ್ಯದಲ್ಲಿ ನನ್ನ ರಥವನ್ನು ನಿಲ್ಲಿಸು. ಯಾಕೆ? ಇಲ್ಲಿ ಯುದ್ಧ ಮಾಡಬೇಕು ಅಂತ ಬಂದಿದ್ದಾರಲ್ಲ, ಅವರನ್ನ ನಾನು ಕಾಣಬೇಕು. ಯಾರ್ಯಾರು ಯುದ್ಧಕ್ಕೆ ಸನ್ನದ್ಧರಾಗಿ ಬಂದಿದ್ದಾರೆ ಅಂದ್ರೆ, ಆ ಕೌರವರ ಕಡೆಯಲ್ಲೂ ಕೂಡ ಕೆಲವರು ಯುದ್ಧ ಮಾಡಬೇಕು ಅಂತ ಬಂದಿದ್ದಾರೆ, ಕೆಲವರು ಯುದ್ಧಕ್ಕೆ ನಾನು ಭಾಗವಹಿಸೋದಿಲ್ಲ ಅಂತ ಹೇಳಿದವರು ಇದ್ದಾರೆ. ವಿದುರ, ಬಲರಾಮ ಅವರೆಲ್ಲ ನಾನು ಯುದ್ಧದಲ್ಲಿ ಭಾಗವಹಿಸಲ್ಲ ಅಂತ
ತೀರ್ಥಯಾತ್ರೆಗೆ ಹೋಗಿಬಿಟ್ಟಿದ್ದಾರೆ. ವಿದುರ ಯಾಕೆ ಹೋದ? ಅವನು ಕೃಷ್ಣನ ಭಕ್ತ ಅವನು. ಅದರಿಂದ ಕೃಷ್ಣನಿಗೆ ವಿರುದ್ಧವಾದ ಕೌರವರ ಕಡೆ ನಾನು ಯುದ್ಧ ಮಾಡೋದಿಲ್ಲ ಅಂತ ಅವನು ತೀರ್ಥಯಾತ್ರೆಗೆ ಹೋದ. ಬಲರಾಮ ಅವನು ಸ್ವತಃ ಕೃಷ್ಣನ ಅಣ್ಣ. ಅದರಿಂದ ಯಾವ ಕಡೆ ಯುದ್ಧ ಮಾಡೋದು ಅಂತ ಅವನಿಗೆ ತುಂಬಾ ಗೊಂದಲ. ಆದರೂ ಕೂಡ ದುರ್ಯೋಧನನಿಗೆ ಅಸಮಾಧಾನ ಮಾಡಬಾರದು ಅಂತ ಅವನು ಯುದ್ಧನೇ ಮಾಡೋದಿಲ್ಲ ಅಂತ ಹೊರಟು ಬಿಟ್ಟಿದ್ದ ಅವನು ಕೂಡ. ಈ ರೀತಿಯಾಗಿ ಇನ್ನು ಯಾರಿದ್ದಾರೆ ಮತ್ತೆ ಯುದ್ಧ ಮಾಡೋದಕ್ಕಿಂತ ಯಾರು ಸನ್ನದ್ಧರಾಗಿದ್ದಾರೆ ಅವರನ್ನು ನಾನು ಕಾಣಬೇಕು ಅಂತ ಅರ್ಜುನನಿಗೆ ಒಂದು ಕುತೂಹಲ. ಅದರಿಂದ ಎರಡು ಸೇನೆಯ ಮಧ್ಯದಲ್ಲಿ ರಥವನ್ನು ನಿಲ್ಲಿಸು ಅಂತ ಕೃಷ್ಣನಿಗೆ ಹೇಳ್ತಾನೆ. ಹಾಗೆ ಅಂತ 23ನೇದು ಸಂಜಯ ಉವಾಚ ಯೋತ್ಸ್ಯಮಾನಾನ್ ಅಪೇಕ್ಷೇಹಂ ಏ ತತ್ರ ಸಮಾಗತಾ. ಸಂಜಯ ಉವಾಚ ಇರಲ್ಲ, ಇದು ಅರ್ಜುನನೇ ಹೇಳಿದ್ದು. ಯೋತ್ಸ್ಯಮಾನಾನ್ ಅಪೇಕ್ಷೇಹಂ ಏ ತತ್ರ ಸಮಾಗತಾಃ ಧಾರ್ತರಾಷ್ಟ್ರಸ್ಯ ದುರ್ಬುದ್ಧೇಃ ಯುದ್ಧೇ ಪ್ರಿಯ ಚಿಕೀರ್ಷವಃ. ಹಾಗೆ ಅಂದ್ರೆ ದುರ್ಬುದ್ಧೇಃ ಧಾರ್ತರಾಷ್ಟ್ರಸ್ಯ ಯುದ್ಧೇ ಪ್ರಿಯ ಚಿಕೀರ್ಷವಃ. ಅವನು ದುರ್ಯೋಧನ, ಅವನು ನೀಚ, ದುರ್ಬುದ್ಧಿ ಉಳ್ಳವ. ದುರ್ಬುದ್ಧಿ ಅಂತ ತೀರ್ಮಾನ ಮಾಡೋದು ಹೇಗೆ? ಅದನ್ನು ಮೊದಲೇ ನೋಡಿದ್ದೀವಿ. ಶಾಸ್ತ್ರಕ್ಕೆ ಹರಿವಾಯು ಗುರುಗಳಿಗೆ ಅನುಗುಣವಾಗಿ ನಡೆಯೋದು ಸದ್ಬುದ್ಧಿ, ಅದಕ್ಕೆ ವಿರುದ್ಧವಾದದ್ದೆಲ್ಲ ದುರ್ಬುದ್ಧಿ. ಹರಿವಾಯು ಗುರುಗಳಿಗೆ, ಅವರ ಮಾತಿಗೆ, ಶಾಸ್ತ್ರಕ್ಕೆ ವಿರುದ್ಧವಾಗಿ ನಡೆಯೋದು ದುರ್ಬುದ್ಧಿ. ಅದರಿಂದ ದುರ್ಯೋಧನ ಹಾಗೆ ನಡೀತಾ ಇದ್ದಾನೆ. ಅದರಿಂದ ದುರ್ಯೋಧನ ಒಬ್ಬ ಮಾತಲ್ಲ ನೋಡಿ, ಧೃತರಾಷ್ಟ್ರನ ಮಗ ಅಂತ ಹೇಳ್ತಾರೆ. ಧೃತರಾಷ್ಟ್ರನ ಮಕ್ಕಳು ಅಂದ್ರೆ 100 ಜನರು ಅಷ್ಟೇ. ದುರ್ಯೋಧನದಿಂದ ಪ್ರಾರಂಭ ಮಾಡಿ 100 ಜನರು ಮಕ್ಕಳು ಹರಿವಾಯು ಗುರುಗಳ ವಿರುದ್ಧವಾಗಿ ನಡೆಯತಕ್ಕವರು. ಅಂಥವರನ್ನ ಯುದ್ಧೇ ಪ್ರಿಯ ಚಿಕೀರ್ಷವಃ, ಅವರಿಗೆ ಯುದ್ಧ ಮಾಡಬೇಕು ಅಂದ್ರೆ ಭಾರಿ ಇಷ್ಟ. ಯಾಕೆ? ಪಾಂಡವರನ್ನ ಏನಾರು ಮಾಡಿ ಧ್ವಂಸ ಮಾಡಿಬಿಟ್ರೆ ರಾಜ್ಯ, ನಿಷ್ಕಂಟಕವಾದ ರಾಜ್ಯ ನಮಗೆ ಬರುತ್ತದೆ, ಯಾವ ತೊಂದರೆ ಇರೋದಿಲ್ಲ, ಸುಖವಾಗಿ ನಾವು ಬಾಳಬಹುದು. ಅದಕ್ಕೆ ಯುದ್ಧದಲ್ಲಿ ಆಸಕ್ತರಾಗಿ ಬಂದಿದ್ದಾರೆ. ಹಾಗೆ ಅಂತ ಏತೆ ಅತ್ರ ಸಮಾಗತಾಃ ತಾನ್ ಯೋತ್ಸ್ಯಮಾನಾನ್. ಆ ರೀತಿಯಾಗಿ ದುರ್ಯೋಧನ ಗೆಲ್ಲಬೇಕು ಅಂತ ಯುದ್ಧಕ್ಕೆ ಬಂದಿದ್ದವರನ್ನು ನಾನು ನೋಡಬೇಕು. ಅಹಂ ಅಪೇಕ್ಷೆ, ನಾನು ನೋಡ್ಬೇಕು. ಹಾಗೆ ಅಂತ ಅದರಿಂದ ಎರಡು ಸೇನೆಯ ಮಧ್ಯದಲ್ಲಿ ರಥವನ್ನು ನಿಲ್ಲಿಸು ಹಾಗೆ ಅಂತ ಕೃಷ್ಣನ ಹತ್ರ ಹೇಳ್ತಾನೆ. ಇದಾದ ಮೇಲೆ ಸಂಜಯ ವಾಚ ಏವ ಮುಕ್ತೋ ಋಷಿಕೇಶೋ ಗುಡಾಕೇಶೇನ ಭಾರತ ಸೇನೆಯೋರುಭಯೋರ್ ಮಧ್ಯೆ ಸ್ಥಾಪಯಿತ್ವಾ ರಥೋತ್ತಮಂ ಭೀಷ್ಮ ದ್ರೋಣ ಪ್ರಮುಖತಃ ಸರ್ವೇಷಾಂ ಚ ಮಹೀಕ್ಷಿತಾಂ ಉವಾಚ ಪಾರ್ಥ ಪಶ್ಯೇತಾನ್ ಸಮವೇತಾನ್ ಕುರುನಿತಿ. ಸಂಜಯ್ ಹೇಳ್ತಾನೆ ಧೃತರಾಷ್ಟ್ರನಿಗೆ, ಹೇ ಭಾರತ, ಅಂದ್ರೆ ಧೃತರಾಷ್ಟ್ರ ಅಂತ ಭರತ ವಂಶದಲ್ಲಿ ಬಂದವ, ಅದರಿಂದ ಭಾರತ ಅಂತ ಹೇಳ್ತಾನೆ. ಚಂದ್ರವಂಶ ಅದು. ಗುಡಾಕೇಶೇನ ಏವ ಮುಕ್ತಃ ಋಷಿಕೇಶ. ಗುಡಾಕೇಶ ಅಂತ ಅರ್ಜುನನಿಗೆ ಹೆಸರು. ಗುಡಾಕ ಅಂದ್ರೆ ನಿದ್ರೆ, ಅದಕ್ಕೆ ಈಶ, ನಿದ್ದೆಗೆ ಸ್ವಾಮಿಯಾದವ ಅಂತ. ಅಂದ್ರೆ ಏನರ್ಥ? ಅವನು ಯಾವಾಗ ಬೇಕೋ ಆಗ ನಿದ್ರೆ, ಅವನು ಎದ್ದೇಳಬೇಕು ಅಂದ್ರೆ ಎದ್ದು ಬಿಡ್ತಾ ಇದ್ದ. ಅಷ್ಟು ನಿದ್ರೆ ಮೇಲೆ ಅವನ ನಿಯಂತ್ರಣ ಇತ್ತಂತೆ. ಅದರಿಂದ ಅವನನ್ನ ಗುಡಾಕೇಶ ಅಂತ ಕರೀತಾರೆ. ಕೃಷ್ಣನೇ ಕರೆಯೋದು ಅದನ್ನು. ಈ ರೀತಿಯಾಗಿ ಗುಡಾಕೇಶ ಹೇಳಿದಾಗ, ಅಂದ್ರೆ ಅರ್ಜುನ ಈ ರೀತಿಯಾಗಿ ಹೇಳಿದಾಗ, ಋಷಿಕೇಶ ಶ್ರೀಕೃಷ್ಣ ಪರಮಾತ್ಮ ಉಭಯೋಹೋ ಸೇನೆಯೋಹೋ ಮಧ್ಯೆ ರಥೋತ್ತಮಂ ಸ್ಥಾಪಯಿತ್ವ, ಎರಡು ಸೈನ್ಯದ ಮಧ್ಯದಲ್ಲಿ ರಥವನ್ನ ಸ್ಥಾಪನೆ ಮಾಡಿ, ಭೀಷ್ಮದ್ರೋಣ ಪ್ರಮುಖತಃ, ಭೀಷ್ಮದ್ರೋಣರ ಎದುರುಗಡೆನೆ ಹೋಗಿ ನಿಲ್ಸಿದ್ದಾನೆ. ನೋಡಿ, ಇದು ಕೃಷ್ಣನ ಚಮತ್ಕಾರ ಅಂದ್ರೆ ಇದು. ಯಾರನ್ನ ನೋಡಿದ್ರೆ ಅರ್ಜುನನಿಗೆ ಮೋಹ ಬರಬಹುದೋ, ಎಲ್ಲಾರು ದುಶಾಸನ ಮುಂದೆ ನಿಲ್ಸಬಾರ್ದಿತ್ತೆ. ದುಶಾಸನ ಮುಂದೆ ನಿಲ್ಸಿದ್ರೆ ಇವನಿಗೆ ಮೋಹ ಬರೋದಿಲ್ಲ. ಆದ್ರೆ ಇವನಿಗೆ ಮೋಹ ಬರಬೇಕಾಗಿದೆ ಅರ್ಜುನಿಗೆ.
ಅದರಿಂದ ಏನ್ ಮಾಡಿದ ಪರಮಾತ್ಮ? ಭೀಷ್ಮದ್ರೋಣ ಪ್ರಮುಖತಃ, ಭೀಷ್ಮದ್ರೋಣರ ಮುಂದೆನೆ ಹೋಗಿ ರಥವನ್ನ ನಿಲ್ಲಿಸ್ತಾನೆ. ಭೀಷ್ಮದ್ರೋಣ ಪ್ರಮುಖತಃ ಸರ್ವೇಶಾಂಚ ಮಹೀಕ್ಷಿತಾಂ. ಯಾರ್ಯಾರು ರಾಜರು, ಮಹೀಕ್ಷಿತರು ಅಂದ್ರೆ ರಾಜರು, ಎಲ್ಲ ರಾಜರ ಮುಂದೆ ನಿಲ್ಲಿಸಿ ಕೃಷ್ಣ ಹೇಳುವ ಮಾತು ನೋಡಿ. ಭಗವದ್ಗೀತೆಯಲ್ಲಿ ಮೊದಲು ಬರುವ ಕೃಷ್ಣನ ಮಾತು ಅಂದ್ರೆ ಇದೆ. ಪಾರ್ಥ ಸಮವೇತಾನ್ ಏತಾನ್ ಕುರುನ್ ಪಶ್ಯ. ಯುದ್ಧಕ್ಕಾಗಿ ಸೇರಿರುವ ಕೌರವರ ಸೈನ್ಯವನ್ನ ಕಾಣು ಹಾಗೆ ಅಂತ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ. ಇಲ್ಲಿ ಭೀಷ್ಮದ್ರೋಣ ಪ್ರಮುಖತಃ ಅಂತ ಹೇಳಿದ್ರಿಂದ ಅರ್ಜುನನ ಮೈಂಡು ವೀಕ್ ಆಗಿದೆ ಅಂತ ಕೃಷ್ಣನಿಗೆ ಗೊತ್ತು. ಮೈಂಡ್ ಸ್ಟ್ರಾಂಗ್ ಆಗೋದು, ವೀಕ್ ಆಗೋದು ಎಲ್ಲ ದೇವರ ಅನುಗ್ರಹ ಅದು. ಅದರಿಂದ ಭೀಮಸೇನ ದೇವರಿಗೆ ನೋಡಿ, ಅವರ ಮಹಾಭಾರತದಲ್ಲಿ ಎಲ್ಲೂ ಕೂಡ ಈ ರೀತಿಯಾಗಿ ಅವ್ರು ಮೋಹಗೊಂಡದ್ದು ಅಂತ ಇಲ್ಲ. ಅದನ್ನ ನಾವು ಮನಗಂಡ್ರೆ ನಮಗೆ ಅರ್ಥ ಆಗ್ತದೆ. ವಾಯು ಜೀವೋತ್ತಮರು ಅಂತ ನಾವು ಯಾಕೆ ಹೇಳ್ತೀವಿ? ಈ ರೀತಿಯಾಗಿ ಏನೇ ಟೆಂಪ್ಟ್ ಮಾಡುವ ಒಂದು ಪ್ರಸಂಗ ಬಂದರೂ ಕೂಡ ಯಾರನ್ನೋ ನೋಡಿದ ಕೂಡಲೇ ನಮಗೆ ಮೋಹ ಬರೋದು, ಯಾವ್ದನ್ನಾರು ಕೇಳಿದಾಗ, ಮುಟ್ಟಿದಾಗ, ತಿಂದಾಗ ಎಷ್ಟು ಚೆನ್ನಾಗಿದೆ ಅಂತ ನಮಗೆ ಅದ್ರ ಮೇಲೆ ಮೋಹ ಬಂದ್ಬಿಡುತ್ತದೆ. ಆ ಮೋಹದಿಂದಲೇ ಅಟ್ಯಾಚ್ಮೆಂಟ್ ಬಂದ್ಬಿಡುತ್ತದೆ, ನಂದು ಅಂತ ಅಭಿಮಾನವೂ ಬಂದ್ಬಿಡುತ್ತದೆ. ಅದರಿಂದ ಇದೆಲ್ಲ ಕೂಡ ದೇವರಿಂದ ದೂರ ಆಗೋದಕ್ಕೆ ಕಾರಣ ಇದು, ಧರ್ಮದಿಂದ ಭ್ರಷ್ಟರಾಗೋದಕ್ಕೆ ಕಾರಣ ಅದು. ಅದರಿಂದ ಪರಮಾತ್ಮ ಏನ್ ಮಾಡಿದ್ದಾನೆ? ಅವರವರ ಯೋಗ್ಯತೆ ನೋಡಿ ಅದನ್ನ ಮಾಡಿಸ್ತಾನೆ. ಅರ್ಜುನನ ವೀಕ್ನೆಸ್ ಗೊತ್ತಿದೆ. ಅದರಿಂದ ಭೀಷ್ಮದ್ರೋಣರ ಮುಂದೆ ಕೃಷ್ಣ ಪರಮಾತ್ಮ ರಥವನ್ನು ನಿಲ್ಲಿಸಿ ಅವನಿಗೆ ಮೋಹ ಬರುವಂತೆ ಆ ಮಾತುಗಳು ಮುಂದೆ ಬರುತ್ತದೆ. ಅದಕ್ಕೆ ಒಂದು ವಾತಾವರಣವನ್ನ ದೇವರು ಅಲ್ಲಿಗೆ ನಿರ್ಮಾಣ ಮಾಡಿದ ಹಾಗೆ ಅಂತ ಒಟ್ಟು ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀಹರೇ ನಮಃ.